ನನ್ನ ಕವರ್ ಇರೀರಾ ನಮಸ್ಕಾರ. ಈಗ ಜನಿಮಾರ್ ಹಬ್ಬ 3-4 ದಿನ ನಿಗಲ್ಚಂಗೆ ಈಗ ನೀವು ಲೈವ್ ನೋಡಿದ್ದೀರಿ. ಈಗ ತಿರು ಪಿಲಾರ್ ಶೆಟ್ಟಿ ಚಿತ್ರೈ ಪಾವಲರ್ ಅವ್ರು ಬಂದು ಈಗ ಜನಿಮಾರ್ ಹಬ್ಬ ಯಾಕೆ ನಡೆಸಬೇಕು, ಜನಿಮಾರ್ ಹಬ್ಬ ಹೆಂಗೆ ನಮಗೆ ಒಂದು ಸಿಕ್ಕಿತಿ, ಅದಕ್ಕಿಂಚರಿ ದೇವಲರು ಯಾರೋ ಹಂಗೆಂಬ ತುಂಬ ದೇವಾಂಗ ಕೇಳ್ವಿಗೆ ಈಗ ಬದಲಿ ಹೇಳಕ ಅವ್ರು ಅವಲಂಗಿ ಅವರ, ನಾವು ಕೇಳಕ ನಾವು ಅವಲಂಗಿ ಅವರ. ಈಗ ಲೈವ್ಲಿ ಈಗ ಇಮಿಡಿಯೇಟ್ ನೋಡೋಣ. ಈಗ ನಾವು ಪಿಲಾರ್ ಶೆಟ್ಟಿ ಅವ್ರನ್ನ ವರವೇರಿಸೋಣ. ಪಿಲಾರ್ ಶೆಟ್ಟಿ ಸರ್ ಬರಬೇಕು. ನಮ್ಮ ದೇವಾಂಗ ಕುಲ ಕೇಳ್ವಿಗಳಿಗೆ ಇಟ್ಟು ದೂರ ಬಂದು ಸಿರಪ್ ಮಸಾಕ ತುಂಬ ನಾವು ಕೊಟ್ಟು ಮಾಡಿವಿ ಅವರ. ಈಗ ನಮ್ಮ ಇದಕ್ಕೆ ಒಂದು ಈಗ ಬಂದು ಸಿಲ ಕೇಳ್ವಿಗೆಲ್ಲ ಬಂದು ಕೇಳಬೇಕು ಅಂದ್ಬಿಟ್ಟು ಹೇಳ್ತಾರ ಸರ್. ನಮಸ್ಕಾರ. ಈಗ ಒಂದು ಕೇಳಂಡ ನಮ್ಮ ಕುಲ ಮಕ್ಕಳು ಎಲ್ಲರನ್ನ ತಿಳ್ಕೊಬೇಕು. ಆ ಏರ್ಪಾಡನ್ನು ನೀವು ಸಿರಪಾದ ಮುರೆಯಲ್ಲಿ ನೀವು ಮಾಡಿಸಿದ್ದೀರಿ. ನಿಮಗೆ ನಮ್ಮಂದ ನಮಸ್ಕಾರನೂ ನಲ್ வாழ்த்துಗಳನ್ನು ಮೊದಲು ನಾನು ತಿಳಿಪಡಿಸಿದ್ದೀನಿ. ತುಂಬ ಸಂತೋಷ ಸರ್. ಈಗ ಸರ್ ಕೇಳ್ವಿಗೆ ಆರಂಭ ಸರ್. ಕೇಳಂಡ ಸರ್ ಈಗ ಮೊದಲು ಕೇಳ್ವಿ ಹೆಂಗೆ ಈ ಜನಿಮಾರ್ ಹಬ್ಬ ಯಾಕ ಸರ್ ಅದು ಬಂದು ತುಂಬಾ ಆಳುಗಳು ಈಗ ಸಿಕ್ಕಲಂಗೆ ಅದ ಸರ್. ಯಾಕ ಜನಿಮಾರ್ ಹಬ್ಬ ಹಾಕತ್ರಂದೇಲೆ ಸಿಕ್ಕಲಂಗೆ ತುಂಬಾ ಆಳುಗಳ ಅವರ ಸರ್. ಅದು ಕೊಂಚ ವಿಲಕಿ ಎಲ್ರ ಎಲ್ಲರಿಗೂ ಕೊಂಚ ಉದಯಂಗಿರದು ಸರ್. ಮೊದಲು ಯಾರು ನಾವು ನಮ್ಮ ಕುಲ ದೇವಾಂಗ ಕುಲ ನಾವು ಮುಂದೆ ಯಾರು ಎಂಬುದನ್ನು ನಾವು ತಿಳ್ಕೊಂಡ್ರೆ ಈ ವಿವರ ನಮಗೆ ತುಂಬ ತೆಳಿವಾಗಿ ಸಿಕ್ಕಾದಂಡ. ಅದಾவது ನಾವು ಬಂದು ದೇವಾಂಗರಂದ್ರೆ ನಮ್ಮ ನಮಸ್ಕಾರಂಡ ನಮ್ಮ ದೇವಾಂಗರಂದ್ರೇನು ದೇವಾಂಗ ದೈವೀಗ ಕುಲ ಎಂಬುದು ಕಾಲಕಾಲವಾಗಿ ಹೇಳಿಗಿನ ಬರ ಒಂದು ವಾರ್ತೆಂಡ. ಆ ದೇವಾಂಗ ದೈವೀಗ ಕುಲ ಎಂಬುದು ಯಾಕೆ ಬರ್ತದಂದರೆ ಬ್ರಾಹ್ಮಣತ್ವ ದೇವಾಂಗ ದೈವೀಗ ಬ್ರಾಹ್ಮಣತ್ವ ಇರೋ ಒಂದು ಕುಲ ನಮ್ಮ ಕುಲ. ನಾವು ಎಲ್ಲರನ್ನೇನು ದೇವಾಂಗ ದೈವೀಗ ಬ್ರಾಹ್ಮಣ ಕುಲ ಎಂಬುದನ್ನು ಮೊದಲೇ ನಾವು ಗಮನಿಸಿಕೊಂಡ್ರೆ ಈ ವಿವರ ನಮಗೆ ಟಕ್ಕನ್ ಪುರಿಂಜಾದಂಡ. ರೈಟ್ ಪುರಿಂಜದಂಡ ನೀವು ಹೇಳೋದು ಎಲ್ಲಾರೇನೇನು ತಿಳ್ಕೊಬೇಕು. ಇದು ಸಿಕ್ಕಿಟ್ಟಿರತ್ತ ಎದಕ್ಕೆ ನಾವು ಬಂದು ಈ ಜನಿಮಾರ அதாவது பூநூல் ஆயந்த டெல்ட்டு ಹೇಳಾರಂಡ. பூநூல் ಆಯಂದ டெல்ಟ್ರೆ ನಮ್ಮ ಆದಿ ಕುಲ ವರಲಾರನ್ನ ನಾವು ಆ ಎಡಕ್ಕೆ ನಾವು ಹೋಗ್ಬೇಕಂಡ. பூநூல் ಆಯಂದ டெல்ಟ್ರೇನೋ ನಾವು ಬಂದು ನಮ್ಮ ದೇವಾಂಗ ಮಗರಿಷಿ ನಮ್ಮ ಆದಿ ಋಷಿ ಅಂತಾರಲ್ಲ ದೇವಾಂಗ ಮಗರಿಷಿ. ಆ ದೇವಾಂಗ ಮಗರಿಷಿ ಅವರು ಒಂದು ದೇವಲ ಪರಬ್ರಹ್ಮ ಸ್ವರೂಪವಾಗಿ ಇರೋ ಒಬ್ರು. ಕೊಂಚಂಗಿದ್ರೆ ಎಲ್ಲರಿಗೂ ಕೆಲಸ ದೇವಾಂಗ ಪರಬ್ರಹ್ಮ ಸ್ವರೂಪ ಆಗಿದ್ದು ವೇದಗಳನ್ನು ಉಪನಿಷತ್ತುಗಳನ್ನು ಹೇಳ್ಯದೆ. ಆ 4 ವೇದಗಳಲ್ಲಿ ಅವ್ರನ್ನ ಪತ್ತಿ ಬರಲಾರ ಬತ್ತೆ. ಅದೆಲ್ಲ ಉಪನಿಷತ್ತುಗಳು ದೇವಲೋ ಉಪನಿಷತ್ ಆಗಿದ್ದು ಒಂದು ಉಪನಿಷತ್ತು ಕೂಡ ಅದಂಡ. ಅದಿಲೆಲ್ಲ ದೇವಾಂಗ ಪರಬ್ರಹ್ಮ ಸ್ವರೂಪಂ. ಆ ಪರಬ್ರಹ್ಮ ಸ್ವರೂಪತ ಬಂದು ನಮ್ಮ ಕುಲಕ್ಕೆ ಆದಿ ಮೊದಲ್ವರಾಗೆ ಆದಿ ದೇವಲ ಮಗರಿಷಂಗೆ ಶಬ್ದ ಅವತಾರ ಅಂತ ಹೇಳಿದ್ರೆ 7 ಅವತಾರ. ದೇವಾಂಗ ಮಗರಿಷಿ ಅವತಾರ, ವಿದ್ಯಾಧರ ಅವತಾರ, ಪುಷ್ಪತಂತ ಅವತಾರ, வேதாள அவதார ஐந்து தமிழ் ಹೇಳೋರು ಬೇತಾಳ ಅವತಾರ, ವರಋಷಿ ಅವತಾರ, ದೇವಸಾಲಿ ಅವತಾರ, ದೇವದಾಸಮಯ್ಯನ್ ದೇವದಾಸನ್ ಎಂಬ ಅವತಾರ ಐದು 7 ಅವತಾರಗಳು ಅವರು ಎತ್ತಿರು. ಆ 7 ಅವತಾರ ಎಂಬತ್ತ ಈ ನೀವು ಹೇಳಿದ್ದು ಒಂದೊಂದು ಅವತಾರ ಅದಾದ ದೇವಲ ಪರಬ್ರಹ್ಮತ್ತ ನಮ್ಮ ಉಲಗಕ್ಕೆ ಕ್ಷೇಮಕಸರ ಲೋಕ ಕ್ಷೇಮಕಸರ ಈ 7 ಅವತಾರ ಎತ್ತಿ ಅವ್ರ ವಳಿಲಿ ಬಂದಾರ್ಥ ನಾವು ದೇವಾಂಗರುಗಳು. ಮೂಲ ಬಂದು ದೇವಾಂಗ ಮಗರಿಷಿತ ಅದರಲ್ಲಿದ್ದು ಬಂದಾರ್ಥ ನಾವು ಎಲ್ಲಾರನೇನು ಅದು ಬಿಟ್ಟು ನಾವು ಎಲ್ಲಾರನೇನು ದೇವಲ ಪರಬ್ರಹ್ಮ
மகரிஷி வழியாங்க ನಾವು ಬಂದವರಂಡ. அதை பற்றி ಆಗ ಈ ಉಲಗದಲ್ಲಿ ಅದಕ್ಕೆ ಮುಂದೆ ಯಾಕಂದ್ರೆ ಈ வரலாறு கூட ಬರಾಕ ಹೋಗಿ ನೀ ಕೇಳಿ ಕೇಳೋಗ ನಾ ಹೇಳಿಡ್ತಾರಂಡ. ಆ வரலாறு அடுத்தது ಬರೋದಂಡ. ಈಗ ಆ ಪೂನೂಲು ಎಂಬುದು ಎದಕ್ಕೆ ಅಣಿಜಿದ್ರಂದ್ರೆ ಹೇಳಿದ್ರೆ ಅವ್ರು ಬಟ್ಟೆ ಕೊಟ್ಟ ಸಂದರ್ಭ ಎಂಬುದು அடுத்த ವಿಷಯ. ಆಗ ಬಟ್ಟೆಲ್ಲ ನೇಯ್ದು ಎಲ್ಲ ಮೂಲಗ ವಾಸಿಗಳಿನ ಅವ್ರು ಕೊಟ್ಟುಟ್ರು. ಕೊಟ್ಟು ಮೇಸೆ ಆದಿ ನಾರಾಯಣ ನೆಡದಲ್ಲಿ ನೂಲು ತೆಕ್ಕೊಂಡು ಬರುವಾಗ ಅಸುರಾದಿಗಳು ಬಂದು ಮೋದ ಸೌಡೇಶ್ವರಮ್ಮ ಅವತಾರ ಆಗಿ ದೇವಲ ಮಗರೀಶನ ಕಾಪಾಡಿಸಿ ಆ ನೂಲನ್ನ ತಕೊಂಡು ಬಂದು அதில் ಬಟ್ಟೆ ನೇಯ್ದು ಎಲ್ಲಾರೇನು ಕೊಟ್ಟುಟ್ರಂಡ. ಸೌಡೇಶ್ವರಮ್ಮನಂದ ಕಂಕಣ ಅಂದ ಒಂದು ಮಹಿಮೆಯಲ್ಲಿ ದೇವಲ ಮಗರಿಸಿಯ ಅಮ್ಮ ಸೌಡೇಶ್ವರಿ ಅಮ್ಮ ಬಂದು ಕಂಕಣ ಕೊಟ್ಲು. ಆ ಕಂಕಣದ ಮಹಿಮೆಯಲ್ಲಿ ಆ ನೂಲು ಬಂದು ಹಂಗೆ ಪೆರುಗಿ ಮೇಲೆ 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 ಪೆರುಗಿ ವಳರ್ದು ಎಲ್ಲಾರೇನು ಬಟ್ಟೆ ಕೂಡ ಅಳವಿ ನೂಲು ವಳರ್ದದು ಪೆರುಗಿತಿ ಹಂಗಿಂತ ಹೇಳ್ಬಿಟ್ಟು ಪುರಾಣ ವರಲಾರು ಬತ್ತಂಡ. ಈಗ ಎಲ್ಲ ಮೂಲಗವಾಸಿಗಳಿಗೇನೋ ಮುಮ್ಮೂರ್ತಿಗಳಿಗೇನೋ ಎಲ್ಲ ದೇವರುಗಳಿಗೇನೋ ಮುನಿವರುಗಳಿಗೆ ಎಲ್ಲಾರೇನು ಈಗ ಬಂದು ಬಟ್ಟೆ ಎಲ್ಲ ಕೊಟ್ಟಾಯ್ತಿ. ಎಲ್ಲಾರೇನು ಮೂಲಗವಾಸಿಗಳಂದ್ರೆ ನಿಮಗೆ ಪುರಿಂಜಿದಂಡ ಬಟ್ಟೆ ಕೊಟ್ಟ ಮೇಸ ಈಗ ನೂಲು ಬಂದು ಮಿಗಿಲಾಗ್ಯದ. ನೂಲು ಮಿಗಿಲಾಗ್ಯದ. ಈ ಮಿಗಿಲಾಗಿರೋ ನೂಲನ್ನ ಏನು ಮಾಡ್ಸಾನ ಅದನ್ನ ಮಡಿಕೊಂಡು ಯಾವುದೊಂದು ಮಾಡಿಸ್ಬೇಕಲ್ಲ ಆಯಿಂದ ಹೇಳ್ಬಿಟ್ಟು ದೇವಾಂಗ ಮಗರಿಸಿ ಕೇಳಿದಾಗ ಹೋಗ ನಮ್ಮ ಪರಮೇಶ್ವರ ಮಹಾದೇವರಾಗಿರ ಮುಕ್ಕಣ್ ಮೂರ್ತಿ ಪಿರೈಸೂಡಿಗೆ ಪೆರುಮಾನ್ ರಾಮಲಿಂಗ ಸೌಡೇಶ್ವರಮ್ಮನಂದ ತಿರುನಾದರಾಗಿರ ಪರಮೇಶ್ವರ ಶಿವಪೆರುಮಾನ್ ಏನು ಮಾಡ್ಸಿರಂದ್ರೆ ಅಪ್ಪ ದೇವಾಂಗ ಮಗರಿಸಿ ಈ ನೂಲ್ನ ಮಿಗಿಲ್ರ ನೂಲ್ನೆಲ್ಲ ಮಡಿಕೊಂಡು ನೀ ಏನು ಮಾಡಿಸಿ ಅಂತ ಹೇಳ್ರೆ ಪೂನೂಲ್ ಆಯ್ ಅಂತ ಹೇಳ್ಬಿಟ್ಟು ಒಂದನ್ನು ಉಂಟು ಮಾಡಿಸು. ಅದಕ್ಕೆ அடுத்தது அதாவது ಜನಿಮಾರ ನಾವು ಹೇಳ್ತಾರಲ್ಲ ನಮ್ಮ ಕನ್ನಡದಲ್ಲೇ ಹೇಳ್ತಾರಂಡ. ಪೂನೂಲ್ ಎಂಬುದು ತಮಿಳು, ಜನಿಮಾರ ಆಯ್ದಂತ ಹೇಳ್ರೆ ಬಂದು ಈ ಜನಿಮಾರ ಹಗ್ಗ ಜನಿಮಾರ ಇದು ಆ ವಿಳಾತ ನಾವು ಮಾಡಿಸ್ಕೊಂಡವ್ರೆ. ಅದಕ್ಕೆ அடுத்தது ಯಾಂತ್ರ ಅಂತ ಹೇಳ್ರೆ ಕಂಕಣ ಸೂತ್ರ. ಕಂಕಣ ಅದಾவது ನಾವು ಒಂದು ಕೈಂಗರಿಗಳನ್ನೋ ವಿಶೇಷ ಮಾಡಿಸಿರನೋ ಸೌಡೇಶ್ವರಮ್ಮನ ವಿಶೇಷ ವಿಳ ಪೂಣೂಲ್ ವಿಳ ಇನ್ನ ನಾವು ಇದು ಮಾಡ್ಸಲ್ಲ ಮೊರೆ ಕೊಡಾರಂಡ. ಯಾಕಂದ್ರೆ ನನ್ನ ಕೈಲಿ ಎಲ್ಲ ತೊಡಗಿ ಕೊಡಾರು ಪೂಜೆ ಮಾಡ್ಸಕ್ ಹೋಗಿ ಎಲ್ಲಾರು ಕೊಡಾರಂಡ. ಆಗ ನಾವು ಕಟಿಂಗ್ ಬಾಕು ಅಮ್ಮನ ಶಕ್ತಿ ಕರ್ಕೊಂಡ್ ಬರಾಕ ಹೋಗ, ಚಾಮುಂಡಿ ಕರ್ಕೊಂಡ್ ಬರಾಕ ಹೋಗ, ಜ್ಯೋತಿ ಕರ್ಕೊಂಡ್ ಬರಾಕ ಪೊದುವಾಗಿ ವಿಳ ಏರ್ಪಾಡು ಮಾಡ್ಸಕ್ ಹೋಗುವೇನೋ ಏನ್ ಮಾಡ್ಸಾರು ಅಂತ ಹೇಳ್ರೆ ಈ ಕಂಕಣನ ಬಂದು ಕಟ್ಟಾರಂಡ. ಆ ಕಂಕಣ ಕೈರು ಸೂತ್ರ ಅಂತ ಹೇಳಾರು. ಸೂತ್ರ ಅಂತ ಹೇಳ್ರೆ ಕೈರು. ಆಗ ಜನಿಮಾರ ಹಗ್ಗ ಕಂಕಣ ಹಗ್ಗ ಅದಿಲ್ಲ ಹಂಗೆ ನಾವು ನೆಡುವಿಲಿ ಕೆಟ್ಟ ಅದಿಯಲ್ವಾ ಅದು ಯಾಂದ್ರು ಅರೈಞಾನ್ ಅರೈ ಅಂತ ಹೇಳ್ರೆ ಇಡುಪು ಉಡ್ದಾರ ಹಗ್ಗ ಅಂತ ಹೇಳ್ರಿ ನಮ್ಮ ಕನ್ನಡದಲ್ಲಿ ನಾವು ಹೇಳಾರಂಡ. ಅರೈಞಾನ್ ಎಂಬುದು ತಮಿಳು, ಉಡ್ದಾರ ಹಗ್ಗ ಅಂತ ಹೇಳ್ಬಿಟ್ಟು ನಾವು ಕನ್ನಡದಲ್ಲಿ ಹೇಳಾರೆ. ಆ ಹಗ್ಗನ ಬಂದು ತಯಾರು ಮಾಡಿಸು. ಇದು ಬಂದು ಗಂಡಾಳಿಗಳಿಗೆ ಮೊತ್ತ ಮುಂದೆ 3 ವಿಧವಾದ ಇದು 3 ಇನ್ನ ಅದೇ. ಇದು ಬಂದು ಗಂಡಾಳಿಗಳಿಗೆ. ಅದಕ್ಕೆ அடுத்தது ಹೆಂಗಸುಗಳಿಗೆ ಯಾಂತ್ರ ಅಂತ ಹೇಳ್ರೆ ಆ ಮಾಂಗಲ್ಯ ಕೈರ ಅದಿಯಲ್ವಾ ಮಾಂಗಲ್ಯ ಸೂತ್ರಂ. ಆ ಮಾಂಗಲ್ಯ ಸೂತ್ರನು ನೀ ತಯಾರು ಮಾಡಿಸ್ಬೇಕು. ಅದಕ್ಕೆ அடுத்தது ನಮ್ಮ ಮಕ್ಕಳು ಮಗು ಇರಾಕ ಹೋಗ ಪ್ರಸವ, ಆ ಪ್ರಸವ ಸೆನ್ನೆ ನಡಬೇಕು, ಒಳ್ಳೆ ಬಡಿಯಾಗಿ ನಡಬೇಕು, ಸುಖವಾಗಿ ಸುಖ ಪ್ರಸವ ಏರ್ಪಡಬೇಕು ಎಂಬುದಕ್ಕೋಸ್ಕರ ಒಂದು ಸಂಜ್ಞಾದ ಸೂತ್ರ. ಅದಕ್ಕೆ ಹೆಸರು ಸಂಜ್ಞಾದ ಸೂತ್ರ ಅಂದ್ರೆ ಹಗ್ಗ ಕೈರು. ಅದಕ್ಕೆ ಸೂತ್ರ ಸೂತ್ರ ಅಂತ ಬತ್ತಂಡ ಪಟ್ಟ ಬಿಡ್ತಾರಲ್ಲ ಸೂತ್ರ ಅದಕ್ಕೆ ಹೆಸರು ಸೂತ್ರ ಹಗ್ಗ. ಅದ್ರ ಸೂತ್ರ ಅಂದ್ರೆ ಬೇರೆ ಬೇರೆ ಅರ್ಥ ಇಲ್ಲ. ಸೂತ್ರ ಅಂದ್ರೆ ಹಗ್ಗ ಕೈರು. ಆ ಸಂಜ್ಞಾದ ಸೂತ್ರ ಎಂಬುದನ್ನ ತಯಾರು ಮಾಡಿಸ್ಬೇಕು. ಅದು ಸುಖ ಪ್ರಸವ. ನಮ್ಮ ಹೆಣ್ಮಕ್ಳು ಎಲ್ಲಾರನ್ನೇನೋ ಮಗು ಇರಾಕೋವಾಗ ಆ ಪ್ರಸವ ಒಳ್ಳೆ ನಡಬೇಕು, ಸುಖ ಪ್ರಸವ ನಡಬೇಕು ಎಂಬುದಕ್ಕೋಸ್ಕರ ರಾಮನಿಗೆ ಸೌಡೇಶ್ವರಮ್ಮನವನು ಗಾಯತ್ರಿ ಅಮ್ಮನವನು ಧ್ಯಾನ ಮಾಡಿಸಿ ಆ ಸಂಜ್ಞಾದ ಸೂತ್ರನ ಬಂದು ಆ ಹೆಣ್ಣು ಮಕ್ಕಳಿಗೆ ಕಟ್ಟಾರಂಡ. ಆ ಗರ್ಭಿಣಿಯಂಗಿರಾರಿಗೆ ಕಟ್ಟಾರಂಡ. ಸುಖ ಪ್ರಸವ ನಡೆಯೋದು. ಆಗ ಗಂಡಾಗಳಿಗೆ ಒಂದು 3 ಸೂತ್ರ 3 ಹಗ್ಗ, ಹೆಣ್ಣು ಮಕ್ಕಳಿಗೆ 2 ಹಗ್ಗ. ಆಗ ಮೊತ್ತ 5 ಸೂತ್ರ
ಈ 5 ಸೂತ್ರನ ಬಂದು ನೀವು ರೆಡಿ ಮಾಡಿಸಿ ಒಳಗೆ ಕೊಡಪ್ಪ ಅಂತ ಹೇಳ್ಬಿಟ್ಟು ಪರಮೇಶ್ವರರು ಆಣೆ ಇಡುತ್ತಾರೆ. ಅದರ ಅಡಿಪಡೆಯಲ್ಲಿ ನಮ್ಮ ದೇವಾಂಗ ಮಗರಿಸಿ ಬಟ್ಟೆ ಹೋದ ಮಿಗಿಲರ ನೂಲ್ನೆಲ್ಲ ಮಡಿಗೆ ಅದನ್ನ ತಯಾರು ಮಾಡಿಸ್ತಾರಂತ. ಆಗ ಅವರು ಆರಂಭಿಸಿದಂತ ನಾವು ನಮ್ಮ ಕುಲದ ಮಕ್ಕಳು ಎಲ್ಲಾರನ್ನೇನು ಮೋರೇಂಗ ಅದನ್ನ ಬಂದು ಈಗ ಮಾಡಿಸಿಕೊಂಡವರಂಡ ಅದನ್ನು ತೆರಿಪಡಿಸಿಂತಾರಂಡ. ಒಂದು ಮೊದಲೇ ಪೂಣೂಲ್ ಜನಿಮಾರ ಹಗ್ಗ. ಈ ಜನಿಮಾರ ಹಗ್ಗ ಅಂತಕ್ಕೆ ಅಂತ ಹೇಳ್ರೆ ನಾವೆಲ್ಲ ದೇವಾಂಗ ದೈವಿಕ ಬ್ರಾಹ್ಮಣರುಗಳು. ಈಗ ಯಾಗ ಮಾಡಿಸ್ಬೇಕು, ಪೂಜೆ ಮಾಡಿಸ್ಬೇಕು, ವೈದಿಕ ಕರ್ಮಗಳು, ವೈದಿಕ ಕಡಿಮೆಗಳು. ಈಗ ಇಲ್ಲಿ ಪೂಜೆ, ಗಾಯತ್ರಿ ಪೂಜೆ, ಜನಿಮಾರ ಹಬ್ಬ ಈಗ ನಡೆಯಕ್ ಹೋತಂಡ, ಯಾಗ ನಡೆಯಕ್ ಹೋತೆ, ಪೂಜೆ ನಡೆಯಕ್ ಹೋತೆ. ಆ ಪೂಜೆ ಮಂತ್ರಗಳೆಲ್ಲ ನಾವು ಹೇಳ್ಬೇಕು. ನಮ್ಮ ಶಾಸ್ತ್ರಿಗಳೆಲ್ಲ ಅವರೆಲ್ಲ ಮಂತ್ರಗಳು ಹೇಳೋರು. ಆ ಮಂತ್ರಗಳು ಹೇಳ್ಬೇಕಂದ್ರೂ, ಯಾಗ ಪೂಜೆ ನಡೆಸಬೇಕಂದ್ರೂ, ವಳಿಪಾಡುಗಳು ಮಾಡಿಸ್ಬೇಕಂದ್ರೂ ಅದಕ್ಕೆ ಅನುಮತಿ ಎಲ್ಲಿ ಅಂತ ಹೇಳಿದ್ರೆ ಈ ಜನಿಮಾರ ಹಗ್ಗದಲ್ಲಿ ಅದು ಇದು ಹಾಕಿರುತ್ತ ಅದಕ್ಕೆ ಉಂಟಾದ ಉರಿಮೈ. ಇದು ಬಂದು ವೇದ ವಿಧಿ. ಇದೆಲ್ಲ ನಮ್ಮ ದೊಡ್ಡವರುಗಳು ಆಗಿನ ಕಾಲದಲ್ಲಿ ಏರ್ಪಡಿಸಿ ಮಾಡಿಸಿದ. ಇದು ಆಗಿರುತ್ತಂಡ ಬ್ರಾಹ್ಮಣತ್ವ. ಇದು ಆಗ್ಲಂದ್ರೆ ಮಡಿಕಮಾನ, ಬ್ರಾಹ್ಮಣತ್ವ ಇಲ್ಲ. ಆಗ ಬ್ರಾಹ್ಮಣತ್ವ ಕೂಡ ಆ ಒಂದು ಸೂತ್ರತ್ತ ಈ ಬಂದು ಪೂಣೂಲ್ ಜನಿಮಾರ ಹಗ್ಗ ಎಂಬ ಇದಂಡ. ಅದು ಬೇಕಾರಿಲ್ಲ. ಆ ಮಂತ್ರಗಳು ಯಾಗ ಪೂಜೆ ಮಾಡಿಸ್ಬೇಕು, ವೇಳ್ಳುಗಳು ಮಾಡಿಸ್ಬೇಕು, ಕುಂಭಾಭಿಷೇಕ ಮಾಡಿಸ್ಬೇಕು, ಗುಡಿಗಳಲ್ಲಿ ಪೂಜೆ ಮಾಡಿಸ್ಬೇಕು. ಆಯ್ತು ಎದುವಾಂಗೆ ಇದ್ರೂ ಗಾಯತ್ರಿ ಮಂತ್ರನ ಹೇಳಬೇಕು. ಗಾಯತ್ರಿ ಅಮ್ಮನವನ್ನು ವಳಿಪಾಡು ಮಾಡಿಸ್ಬೇಕು. ಆಗ ಆ ಗಾಯತ್ರಿ ಅಮ್ಮತ ಯಾರಂಗೆ ಅವರಂತ ಹೇಳ್ರೆ ನಮ್ಮ ಮೈಯಲ್ಲಿ ಪೂಣೂಲ್ ಒಡಿವದಲ್ಲಿ ಅವಳು ಎಳೆದಿರುತ್ತಾಳೆ. ಪೂಣೂಲ್ ಈಗ ನಾವು ಪೂಣೂಲ್ ಹಾಕಿದವ್ರಂತ ಹೇಳ್ರೆ, ಜನಿಮಾರ ಹಗ್ಗ ನಾವು ಹಾಕೊಂಡವ್ರಂತ ಹೇಳ್ರೆ ನಮ್ಮ ಮೈ ಮೇಲೆ ಯಾರು ಅವರೇ ಅಂತ ಹೇಳ್ರೆ ವೇದಮಾದ ಮಂತ್ರಮಾದ ಅಂತ ಹೇಳ್ಬಿಟ್ಟು ನಾವು ಮುಖ ಆ ಗಾಯತ್ರಿ ಅಮ್ಮ ಈ ಪೂಣೂಲ್ ಒಡಿವದಲ್ಲಿ ನಮ್ಮ ಮೈ ಮೇಲೆ ಅವಳೇ ಎಂಬುದನ್ನ ಈಗ ನಾವು ತೆರಿಪಡಿಸಿಂತ. ಈಗ ಒಂದೇ ಕೈಲಲ್ಲಿ 2 ಬದಲಿ ಹೇಳಿಟ್ರಿ ನೀವು. ಹೌದಣ್ಣ.